ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರ್, ಇವ್ರು ಫಾಸ್ಟ್ ಟ್ರ್ಯಾಕ್ ಕೊಡೋದು ಯಾರು? ಅರೆಸ್ಟ್ ಆಗಿರೋರು 4-5 ಜನಕ್ಕೆ ಕೋರ್ಟ್. ಇವ್ರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿದ್ರೆ 6 ತಿಂಗಳಿಗೆ ಬೀಳೋ ಶಿಕ್ಷೆ 3 ತಿಂಗಳಿಗೆ ಬೀಳುತ್ತೆ. ಪ್ರಶ್ನೆ ಅದಲ್ಲ. ಇನ್ನು ಮುಂದೆ ನಡೆಯೋ ನೀಟ್ ಪರೀಕ್ಷೆ ನೀವು ಹೆಂಗ್ ನಡೆಸ್ತೀರಾ? 20 ಜನ ಮಕ್ಕಳು ಸತ್ತೋಗಿದ್ದಾರೆ. ಆ ಕುಟುಂಬಕ್ಕೆ ದಾರಿ ಯಾರು? ಮೋದಿ ಅವ್ರೇನ್ರಿ ಅರೆಸ್ಟ್ ಆಗಿರೋರು ಜಸ್ಟಿಸ್ ಕೊಡೋದು? ಕೋರ್ಟ್ ಕೊಡುತ್ತೆ. ಮೋದಿ ಅವ್ರು ಟ್ವೀಟ್ ಮಾಡೇ ಕೊಡಿಸ್ಬೇಕಾ ಏನು? ಜುಡಿಷಿಯರಿ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಿದೆ. ನಾನು ಹೇಳ್ತಾ ಇರೋದು 20 ಜನ ಸತ್ತೋಗಿದಾರಲ್ಲ, ಆ ಮಕ್ಕಳ ಫ್ಯಾಮಿಲಿಗೆ ತಾವೇನು ಮಾಡ್ತೀರಾ? ಧರ್ಮೇಂದ್ರ ಪ್ರಧಾನ್ ಅವ್ರ ರಾಜೀನಾಮೆ ಯಾವಾಗ ಕೊಡ್ತೀರಾ? ಮುಂದಿನ ವರ್ಷದಿಂದ ನೀವು ನೀಟ್ ಪರೀಕ್ಷೆ ಹೆಂಗ್ ನಡೆಸ್ತೀರಾ? ವೆದರ್ ಆನ್ಲೈನಾ ಆಫ್ಲೈನಾ, ಯಾವ ತರ ನಡೆಸ್ತೀರಾ? ಸ್ಪಷ್ಟೀಕರಣ ಕೊಡಿ. ಆ ಧರ್ಮೇಂದ್ರ ಪ್ರಧಾನ್ ಯಾರು ಸರ್ ನಿಮಗೆ ನಾಮಕರಣ ಮಾಡಿದವನು? ಅವ್ರ ಹೆಸರು ಕೊಡಿ ಸರ್, ಅವ್ರನ್ನ ಬೈತೀನಿ ನಾನು. ಧರ್ಮೇಂದ್ರ ಪ್ರಧಾನ್ ಅಲ್ಲಿ ಧರ್ಮ ಅಂತ ಯಾರು ಸರ್ ಇಟ್ಟಿದ್ದು? ನೀವು ಅಧರ್ಮ ಸರ್, ಅಧರ್ಮೇಂದ್ರ ಪ್ರಧಾನ್ ನೀವು. ಮತ್ತೊಮ್ಮೆ ಹೇಳ್ತಿದ್ದೀನಿ, ನಾನು ರಾಜ್ಯದ ಯುವಕರ ಪರವಾಗಿ ನರೇಂದ್ರ ಮೋದಿ ಅವರಿಗೆ ಮೆಂಟೋಸ್ ಕಳಿಸ್ಕೊಡ್ತಾ ಇದ್ದೀನಿ. ಅದು ತಿಂದ ಮೇಲೆ ಆದ್ರೂ ದಿಮಾಕ್ಕ ಬತ್ತಿ ಜಲಾದೆ. ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರ್, ಇವ್ರು ಫಾಸ್ಟ್ ಟ್ರ್ಯಾಕ್ ಕೊಡೋದು ಯಾರು? ಅರೆಸ್ಟ್ ಆಗಿರೋರು 4-5 ಜನಕ್ಕೆ ಕೋರ್ಟ್. ಇವ್ರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿದ್ರೆ 6 ತಿಂಗಳಿಗೆ ಬೀಳೋ ಶಿಕ್ಷೆ 3 ತಿಂಗಳಿಗೆ ಬೀಳುತ್ತೆ. ಪ್ರಶ್ನೆ ಅದಲ್ಲ. ಇನ್ನು ಮುಂದೆ ನಡೆಯೋ ನೀಟ್ ಪರೀಕ್ಷೆ ನೀವು ಹೆಂಗ್ ನಡೆಸ್ತೀರಾ? 20 ಜನ ಮಕ್ಕಳು ಸತ್ತೋಗಿದ್ದಾರೆ. ಆ ಕುಟುಂಬಕ್ಕೆ ದಾರಿ ಯಾರು? ಮೋದಿ ಅವ್ರೇನ್ರಿ ಅರೆಸ್ಟ್ ಆಗಿರೋರು ಜಸ್ಟಿಸ್ ಕೊಡೋದು? ಕೋರ್ಟ್ ಕೊಡುತ್ತೆ. ಮೋದಿ ಅವ್ರು ಟ್ವೀಟ್ ಮಾಡೇ ಕೊಡಿಸ್ಬೇಕಾ ಏನು? ಜುಡಿಷಿಯರಿ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಿದೆ. ನಾನು ಹೇಳ್ತಾ ಇರೋದು 20 ಜನ ಸತ್ತೋಗಿದಾರಲ್ಲ, ಆ ಮಕ್ಕಳ ಫ್ಯಾಮಿಲಿಗೆ ತಾವೇನು ಮಾಡ್ತೀರಾ? ಧರ್ಮೇಂದ್ರ ಪ್ರಧಾನ್ ಅವ್ರ ರಾಜೀನಾಮೆ ಯಾವಾಗ ಕೊಡ್ತೀರಾ? ಮುಂದಿನ ವರ್ಷದಿಂದ ನೀವು ನೀಟ್ ಪರೀಕ್ಷೆ ಹೆಂಗ್ ನಡೆಸ್ತೀರಾ? ವೆದರ್ ಆನ್ಲೈನಾ ಆಫ್ಲೈನಾ, ಯಾವ ತರ ನಡೆಸ್ತೀರಾ? ಸ್ಪಷ್ಟೀಕರಣ ಕೊಡಿ. ಆ ಧರ್ಮೇಂದ್ರ ಪ್ರಧಾನ್ ಯಾರು ಸರ್ ನಿಮಗೆ ನಾಮಕರಣ ಮಾಡಿದವನು? ಅವ್ರ ಹೆಸರು ಕೊಡಿ ಸರ್, ಅವ್ರನ್ನ ಬೈತೀನಿ ನಾನು. ಧರ್ಮೇಂದ್ರ ಪ್ರಧಾನ್ ಅಲ್ಲಿ ಧರ್ಮ ಅಂತ ಯಾರು ಸರ್ ಇಟ್ಟಿದ್ದು? ನೀವು ಅಧರ್ಮ ಸರ್, ಅಧರ್ಮೇಂದ್ರ ಪ್ರಧಾನ್ ನೀವು. ಮತ್ತೊಮ್ಮೆ ಹೇಳ್ತಿದ್ದೀನಿ, ನಾನು ರಾಜ್ಯದ ಯುವಕರ ಪರವಾಗಿ ನರೇಂದ್ರ ಮೋದಿ ಅವರಿಗೆ ಮೆಂಟೋಸ್ ಕಳಿಸ್ಕೊಡ್ತಾ ಇದ್ದೀನಿ. ಅದು ತಿಂದ ಮೇಲೆ ಆದ್ರೂ ದಿಮಾಕ್ಕ ಬತ್ತಿ ಜಲಾದೆ.